ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಕನ್ನಡ ಧಾರಾವಾಹಿಯ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಶಾಂತಮಜ್ಜಿ ಏನು ಮಾಡ್ತಾಳೆ ಅಂದರೆ ನಿತ್ಯನಿಗೆ ಕಾಲ್ ಮಾಡ್ತಾಳೆ. ನಿತ್ಯನಿಗೆ ಕಾಲ್ ಮಾಡಿಬಿಟ್ಟು, ನಿತ್ಯ, ನಾನು ನಿಧಿಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ ತಕ್ಷಣ ಫುಲ್ಲು ಶಾಕು. ಏನು ಹೇಳ್ತಿದ್ದೀಯ ಅಜ್ಜಿ ನೀನು, ನಮ್ಮ ನಿಧಿಗೆ ಮದುವೆನಾ ಅಂತ ಹೇಳಿದ ತಕ್ಷಣ, ಹೌದು ನಿತ್ಯ, ನಾನು ಇನ್ನೇನು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ, ಅವಳದು ಕೂಡ ಒಂದು ಮದುವೆ ಅಂತ ಹಾಕ್ಬಿಟ್ರೆ ನನಗೂ ಸಮಾಧಾನ ಇರುತ್ತೆ. ಅವಳು ಮದುವೆ ನೋಡಿರೋ ಖುಷಿ ಕೂಡ ನನಗೆ ಸಿಗುತ್ತೆ. ಅದಕ್ಕೆ ಅವಳಿಗೂ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಸರಿ ಅಜ್ಜಿ ಅಂತ ಹೇಳ್ಬಿಟ್ಟು, ಯಾವ ಥರ ಹುಡುಗ ಬೇಕು ನಮ್ಮ ನಿಧಿಗೆ ಅಂತ ಕೇಳ್ತಾರೆ. ಅದು ಕರ್ಣನ್ ಥರ ಒಳ್ಳೆ ಹುಡುಗ ಇದ್ದರೆ ಸಾಕಲ್ವಾ ನಿತ್ಯ ಅಂತ ಹೇಳ್ಬಿಟ್ಟು ಶಾಂತಮಜ್ಜಿ ಹೇಳ್ತಾರೆ. ಕರ್ಣ ಥರ ಹುಡುಗ ಸಿಗೋದು ತುಂಬ ಕಷ್ಟನೇ ಅಂತ ಈ ನಿತ್ಯ ಕೂಡ ಹೇಳ್ತಾಳೆ. ಯಾಕಂದರೆ ಕರ್ಣನ್ ಇರ್ತಕ್ಕಂಥ ದಯೆ ಕರುಣೆ ಅದು ಬೇರೆ ಮಾತು, ಬೇರೆ ಲೆವೆಲೇ ಕರ್ಣ ಅಂದ್ರೇ. ಸೊ ಈ ಕಡೆ ಲಕ್ಷ್ಮಿ ಅಜ್ಜಿ ಕೂಡ ಕೇಳ್ತಾಳೆ, ನಮ್ಮ ನಿಧಿಗೆ ಎಂಥ ಹುಡುಗ ಬೇಕಂತೆ ಅಂದ ತಕ್ಷಣ ಅವಳಿಗೆ ಎಂಥ ಹುಡುಗ ಬೇಕು ಅಂತ ಏನೋ ಆಸೆ ಇರಲಿಲ್ಲ, ಅವಳಿಗೆ ಡಾಕ್ಟ್ರ್ ಆಗಬೇಕು ಅನ್ನೋ ಕನಸು ಮಾತ್ರ ಇತ್ತು. ಆ ಕನಸು ನೆನಸು ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಈ ನಿತ್ಯ ಕೂಡ ಹೇಳ್ತಾಳೆ. ಅಷ್ಟರಲ್ಲೇ ಈ ರಮೇಶ್ ಬರ್ತಾನೆ. ರಮೇಶ್ ಬಂದ್ಬಿಟ್ಟು ಆಲ್ರೆಡಿ ಹುಡುಗನ ನೋಡಿ ಆಗಿದೆ ಅಂದ ತಕ್ಷಣ ನಿತ್ಯನಿಗೆ ಖುಷಿ ಆಗುತ್ತೆ. ಇಲ್ಲಿ ಕರ್ಣನ ತಾಯಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ. ಏನು ಹೇಳ್ತಿದ್ದಾರೆ, ಎಲ್ಲ ಸರಿ ಏನು ಮಾಡೋಕ್ಕೆ ಕೊಟ್ಟಿದ್ದಾರೆ, ನಿಧಿ ಮತ್ತು ಕರ್ಣನ ದೂರ ಮಾಡೋಕ್ಕೆ ಕೊಟ್ಟಿದ್ದಾರೆ, ಮೊದಲು ನನ್ನ ಮಗನಿಗೆ ಈ ವಿಷಯ ಮುಟ್ಟಿಸ್ಬೇಕು ಅಂತ ಹೇಳಿ ಅನ್ಕೋತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಕರ್ಣ ಮತ್ತು ನಿಧಿ ಇಬ್ಬರು ಒಬ್ರನ್ನೊಬ್ಬರು ಭೇಟಿ ಆಗೋಕ್ಕಾಗ್ದೇ ಒದ್ದಾಡ್ತಿರ್ತಾರೆ. ಭೇಟಿ ಯಾಕಾಗಲ್ಲ ಅಂತಂದರೆ, ಅದೇ ಮನೇಲಿ ಒಂದು ಇನ್ಸಿಡೆಂಟ್ ನಡೀತಿರುತ್ತೆ. ಏನು ಅಂತಂದರೆ, ಮನೆಗೆ ಬರಬೇಡ ಅಂತ ಹೇಳ್ತಾರೆ ಅಜ್ಜಿ. ಕ್ಲಿನಿಕ್ಕಿಗೂ ಹೋಗೋಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾನೆ. ಹೊರಗಡೆ ನಿಂತು ನಿಧಿನ ಕರಿತಾನೆ. ನಿಧಿ ಬರ್ತಾಳೆ. ಬಂದುಬಿಟ್ಟು, ಕರ್ಣ ಸರ್ ಒಳಗಡೆ ಬನ್ನಿ ಅಂತ ಹೇಳ್ತಾಳೆ. ಇಲ್ಲ ನಿಧಿ ಹೊರಗೆ ಬನ್ನಿ ಅಂತ ಹೇಳಿದ ತಕ್ಷಣ ಹೊರಗಡೆ ಹೋಗಿ ಮಾತಾಡ್ತಾರೆ ಇಬ್ಬರು. ಆ ಕಡೆ ನೋಡಿದ್ರೆ ನಿತ್ಯನಿಗೆ ಕರ್ಣನ ಮೇಲೆ ಲವ್ ಆಗಿದೆ. ಈ ಕಡೆ ನಿಧಿಗೆ ನೋಡಿದ್ರೆ ಅಂತ ಏನು ಕೆಲಸ ಅಂದ್ಕೊಂಡು ಹೊಸ ಕ್ಲಿನಿಕ್ಕು, ಅವಳಿಗೆ ಕೆಲಸಕ್ಕೆ ಅಡ್ಜಸ್ಟ್ ಆಗೋದು, ಅದರಲ್ಲೇ ಕಾಲ ಕಳಿತೀವಿ. ಆದರೆ ಕರ್ಣನಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದೆ. ಎಲ್ಲಿ ನಿಧಿನ ನಾನು ಕಳ್ಕೊಂಡ್ಬಿಡ್ತೀನಿ ಏನೋ, ದಿನೇ ನಾವು ದೂರ ಆಗ್ತಾಯಿದ್ದೀವಿ. ಹತ್ರ ಆಗಬೇಕು ಅಂತ ಹೇಳಿದರೆ ದೂರನೇ ಆಗ್ತಾಯಿದ್ದೀವಿ. ನನಗೆ ಯಾಕೋ ತುಂಬ ಟೆನ್ಷನ್ ಆಗ್ತಿದೆ ನಿಧಿ. ಮನೆಯವ್ರಿಗೆಲ್ಲ ಹೇಳಿಬಿಟ್ಟು ಮದುವೆ ಆಗೋಣ ಅಂತ ಹೇಳಿದರೆ ಇದೇನಿದು ಈ ಥರ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನಿಧಿ ಹತ್ರ ಕಣ್ಣೀರು ಆಗ್ತಾ ಇರ್ತಾನೆ. ಕರ್ಣ ಸರ್ ನೀವು ಕಣ್ಣೀರು ಆಗ್ತಾ ಇದ್ರೆ, ನೀವು ನನ್ನ ಕರ್ಣ ಸರ್ ಯಾವತ್ತೂ ಕಣ್ಣೀರು ಹಾಕ್ಬಾರ್ದು, ನಾನು ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ, ನಾನು ಯಾವತ್ತಿದ್ರೂ ನಿಮ್ಮವಳೆ ಅಂತ ಹೇಳ್ಬಿಟ್ಟು ನಿಧಿ ಸಾಕಷ್ಟು ಸಮಾಧಾನ ಹೇಳ್ತಾಳೆ. ಆದರೆ ಕರ್ಣನಿಗೆ ಸಮಾಧಾನ ಆಗ್ತಿರಲ್ಲ. ಈ ಕಡೆ ನೋಡಿದ್ರೆ ಈ ರಮೇಶನ್ ಮಾತು ಕೇಳಿ ನಿತ್ಯನಿಗೆ ತುಂಬ ಖುಷಿ ಆಗುತ್ತೆ. ಅಂಕಲ್ ಎಷ್ಟೊಂದು ಸಹಾಯ ಮಾಡ್ತಿದ್ದೀರಾ ನಮಗೆ ನೀವು. ಕರ್ಣ ನೋಡಿದ್ರೆ ನಮ್ಮ ನಿಧಿಗೆ ಕ್ಲಿನಿಕ್ ಹಾಕ್ಕೊಟ್ಟ, ನೀವು ನೋಡಿದ್ರೆ ಇಷ್ಟೆಲ್ಲ ಸಹಾಯ ಮಾಡ್ತಿದ್ದೀರಾ, ಈ ಮನೆಗೆ ಸೊಸೆಯಾಗಿ ಬಂದಿರೋದು ನನ್ನ ಸೌಭಾಗ್ಯ ಅಂತೆಲ್ಲ ಹೇಳ್ತಾಳೆ. ಆದರೆ ಏನಿದು ಈಗ ನಡೀತಾ ಇದೆ ಅಲ್ಲ, ಇದನ್ನು ಫಸ್ಟು ನನ್ನ ಮಗನಿಗೆ ಹೇಳ್ಬೇಕಂತ ಹೇಳ್ಬಿಟ್ಟು ಪಾಪ ಅವ್ರ ತಾಯಿ, ಕರ್ಣನ ತಾಯಿ ಒಬ್ಬಳೇ ಕರ್ಣನಿಗೆ ಸಪೋರ್ಟ್ ಮಾಡೋದು. ಯಾಕಂದರೆ ಇವರು ಪ್ರೀತಿ ಮಾಡೋ ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ಲ. ನಿತ್ಯ ಮತ್ತು ಕರ್ಣ ಗಂಡ ಹೆಂಡತಿ ಅಂತ ಅಜ್ಜಿ ಕೂಡ ಅಂದ್ಕೊಂಡಿದ್ದಾರೆ. ಇನ್ನು ಯಾರು ಸಹಾಯ ಮಾಡ್ತಾರೆ ನಿಧಿ ಮತ್ತು ಕರ್ಣನಿಗೆ? ಏನಾದರೂ ಆಗಲಿ ನಾನೇ ನಿಧಿ ಮತ್ತು ಕರ್ಣ ವಿಷಯನ ಮನೇಲಿ ಹೇಳ್ತೀನಿ ಅಂತ ಕರ್ಣ ಅವರ ತಾಯಿ ಹೇಳ್ತಾ ಇದ್ದಾರೆ. ಈ ಕಡೆ ನೋಡಿದ್ರೆ ಒದ್ದಾಡ್ತಾ ಇದ್ದಾರೆ ಕರ್ಣ. ಯಾಕಂದರೆ ಭೇಟಿಯಾಗದೇ ಕೆಲಸದ ಒತ್ತಡ, ಪ್ರೀತಿನ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯದಲ್ಲಿ ಕರ್ಣ ಇದ್ದಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಈ ರಮೇಶ್ ಕಿತಾಪತಿಗೆ ಮತ್ತು ನಿಧಿ ಮತ್ತು ಕರ್ಣ ಸಂಕಷ್ಟಕ್ಕೆ ಒಳಗಾಗ್ತಾರೆ. ನಿತ್ಯನ ಬೇರೆ ಹುಡುಗನ ಜೊತೆ ಮದುವೆ ಮಾಡಬೇಕು ಅಂತ ಅಜ್ಜಿ ಅಂದ್ಕೊಂಡಿದ್ದಾಳೆ, ಅದು ನೆರವೇರುತ್ತಾ? ನಿತ್ಯ ತನ್ನ ಪ್ರೀತಿನ ಕರ್ಣನಿಗೆ ಹೇಳ್ಕೊತಾಳ? ನಿಧಿ ಕರ್ಣ ಒಂದಾಗ್ತಾರ? ಅಪ್ಪಪ್ಪ, ಇಷ್ಟೊಂದು ಪ್ರಶ್ನೆಗಳಲ್ವಾ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.